ಶ್ರೀ ಆಂಜನೇಯ ಸ್ವಾಮಿ ರೈತರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಹತ್ತಿ ಬೀಜ ಬೆಳೆಗಾರರ ಸಂಘ ಎಲಪೇನಹಳ್ಳಿ ಇವರು ಈ ದಿನ ನಮ್ಮ ಗ್ರಾಮದ ಎಲ್ಲ ರೈತರು ಸೇರಿ ನಾವು ಹಿಂದೆ ಏನು ಹತ್ತಿ ಬೀಜವನ್ನು ಬೆಳೀತಾ ಇದ್ದೀವೋ ಆ ಬೆಳೆಯನ್ನು ಬೆಳೆದಿರ್ತಕ್ಕಂಥದ್ದಕ್ಕೆ ಇಂದಿನ ಏನು ಪ್ರಸ್ತುತ 2024ನೇ ಸಾಲಿನಲ್ಲಿ ನಮಗೆ ಅವರು 1 ಕ್ವಿಂಟಲ್ಗೆ 50,000 ಅಂತ ಅವರೇ ನಿಗದಿ ಮಾಡಿ ಕೊಟ್ಟಿದ್ರು. ಈಗ ಎಲ್ಲ ಊಹಾಪೋಹಗಳು ಇವರು ಹೇಳ್ತಿರ್ತಕ್ಕಂಥ ಮಾಹಿತಿಯನ್ನು ಕೇಳಿ ಈ ಪ್ರಸ್ತುತ 25ನೇ ಸಾಲಿನಲ್ಲಿ ಕ್ವಿಂಟಲ್ಗೆ 5,000 ಕಮ್ಮಿ ಮಾಡ್ತೀವಿ ಅಂತ ಮಾಹಿತಿ ಹೇಳಿದ್ದಾರೆ. ನಾವು ಈಗ ಕೇಳ್ತಿರ್ತಕ್ಕಂಥದ್ದು ಇಷ್ಟೇ, ಎಲ್ಲ ಏನು ಹತ್ತಿ ಬೀಜ ಕೊಡ್ತಿರ್ತಕ್ಕಂಥ ಆರ್ಗನೈಸರ್ಗಳು ಏನಿದ್ದೀರೋ ಅವರೆಲ್ಲ ನಮ್ಮ ರೈತರ ಪರವಾಗಿ ನಾವು ಕೇಳ್ತಿರ್ತಕ್ಕಂಥದ್ದು ಇಷ್ಟೇ, ನೀವು ಕೊಟ್ಟಿರ್ತಕ್ಕಂಥ ಏನು ನಮಗೆ ಹಿಂದೆ ಹೆಚ್ಚಿನ ಅಮೌಂಟ್ ಅನ್ನ ಕೊಟ್ಟಿದ್ರು ಅದನ್ನ ನೀವೇ ಮಾಡಿದ್ರಿ, ನಾವ್ಯಾರು ರೈತರು ಸಹ ನಿಮ್ಮನ್ನ ಒತ್ತಾಯ ಮಾಡಿರ್ಲಿಲ್ಲ. ಹಾಗಾಗಿ ನೀವು ಕೊಟ್ಟಿರ್ತಕ್ಕಂಥ ಮೊತ್ತಕ್ಕೆ ನಾವು ಏನ್ ಮಾಡ್ಬೇಕು, ಅದನ್ನ ಯಾವ ತರ ನಾವು ಏನು ಬೆಳೆಯನ್ನ ಬೆಳಿಬೇಕಾದ್ರೆ ಯಾವ ತರ ಔಷಧಿಗಳನ್ನು ಕೊಡ್ಬೇಕು, ಯಾವ ತರ ಏನ್ ಮಾಡ್ಬೇಕು, ಆಮೇಲೆ ಕೂಲಿಕಾರರಿಗೆ ಏನ್ ಕೊಡ್ಬೇಕು ಅದನ್ನೆಲ್ಲ ಕೊಟ್ಟು ಇಂದಿನ ಸಾಲಿನಲ್ಲಿ ನಾವು ಏನ್ 300 ರೂಪಾಯಿ ಇತ್ತು ಅದನ್ನ 500 ರೂಪಾಯಿಗೆ ನಾವು ಕೂಲಿ ಬೇರೆ ಊರಿಂದ ಕರ್ಕೊಂಡ್ಬಂದು ಅವರಿಗೆ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಆಮೇಲೆ ಊಟದ ವೆಚ್ಚ ಎಲ್ಲ ಸೇರಿ ಒಬ್ಬ ರೈತನಿಗೆ ಏನು ಒಬ್ಬ ಕೆಲಸಗಾರ ಬಂದ್ ಮಾಡ್ತಿದ್ದ ಅವನಿಗೆ 700 ರೂಪಾಯಿ ಅಂತ ಕೊಡ್ಬೇಕಾಗಿತ್ತು. ಆ ರೀತಿಯಲ್ಲಿ ನೀವು ಕೊಟ್ಟಿರ್ತಕ್ಕಂಥ ಮೊತ್ತಕ್ಕೆ ನಾವು ಹೆಚ್ಚಿನದಾಗಿ ನಾವು ರೈತರು ಏನ್ ಬೇಕಂದೆಲ್ಲ ಮಾಡ್ಕೊಂಡು ಬೆಳೆದಿರ್ತೀವಿ. ಹಾಗಾಗಿ ಈಗ ಕಮ್ಮಿ ಮಾಡ್ತೀನಿ ಅಂತಂದ್ರೆ ರೈತರಿಗೆ ತುಂಬಾ ತೊಂದರೆ ಆಗುತ್ತೆ. ಎಲ್ಲ ಆರ್ಗನೈಸರ್ಗಳಿಗೆ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ದಯಮಾಡಿ ನಾವು ಇಂದಿನ ವರ್ಷದಲ್ಲಿ ನಿಮ್ಗೆ ಯಾರಿಗೂ ಸಹ ಒತ್ತಾಯ ಮಾಡಿಲ್ಲ, ರೈತರು ಯಾರು ನಿಮಗೆ ಏನು ನಾವು ಬೇಡಿಕೆಯನ್ನು ಇಟ್ಟಿಲ್ಲ, ನೀವೇ ನಮಗೆ ಇರ್ತಕ್ಕಂಥ 35,000 38 ಮಾಡಿ 50,000 ಕೊಟ್ಟಿದ್ರಿ. ಆ ನಿಗದಿತ ಬೆಲೆಯನ್ನ ಹಾಗೆ ಕೊಟ್ಟು ಈ ಸಾಲನ್ನ ತಾವು ದಯಮಾಡಿ ನಾವೆಲ್ಲ ರೈತರ ಪರವಾಗಿ ಕೇಳೋದಿಷ್ಟೇ, ಇನ್ನೂ 5,000 ಹೆಚ್ಚಿಗೆ ಮಾಡಿ ರೈತರಿಗೆ ಅನುಕೂಲ ಮಾಡಬೇಕು. ಹಾಗೆ ತೊಂದರೆಯಲ್ಲಿರ್ತಕ್ಕಂಥ ರೈತರಿಗೆ ಅನುಕೂಲ ಮಾಡಿಕೊಟ್ಟಾಗ ನಿಮ್ಗೆ ಇನ್ನೂ ಹೆಚ್ಚಿನದಾಗಿ ಬೆಳೆಗಳನ್ನ ಬೆಳೆದು ಏನ್ ನೀವು ಕೊಟ್ಟಿದ್ದ ಬೆಳೆಗಳನ್ನ ಬೆಳೆದು ನಿಮಗೆ ರೈತರು ಎಲ್ಲರೂ ಸಹ ಉತ್ತಮವಾದ ಬೀಜಗಳನ್ನ ನೀಡಿ ಇನ್ನೂ ಅವ್ರಿಗೆಲ್ಲ ನೀವು ಪ್ರೋತ್ಸಾಹ ಕೊಟ್ರೆ ನಮ್ಮ ರೈತರು ತುಂಬಾ ಚೆನ್ನಾಗಿ ಬೆಳೆದು ನಿಮಗೆ ಬೀಜಗಳನ್ನ ಕೊಡ್ತಾರಂತ ನಾನು ಎಲ್ಪೇನಹಳ್ಳಿ ಏನು ರೈತರ ಪರ ಹತ್ತಿ ಬೀಜ ಬೆಳೆಗಾರರ ಪರವಾಗಿ ತಮ್ಮಲ್ಲಿ ಹೇಳೋದಿಷ್ಟೇ. ಎಲ್ಪೇನಹಳ್ಳಿ ರಾಜಣ್ಣ, ನೊಂದ ರೈತ, ದಯಮಾಡಿ ತಾವೇನು 50,000 ಕೊಟ್ಟಿದ್ರೆ ಅದು ಇನ್ನೂ 5,000 ಹೆಚ್ಚಿಗೆ ಮಾಡಿ ನಮಗೆ ಕೊಡ್ಬೇಕಂತ ಎಲ್ಲ ರೈತರ ಪರವಾಗಿ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಒಂದು ವೇಳೆ ನೀವೇನಾದ್ರೂ ನೀವು ಕೊಡ್ಲಿಲ್ಲ ಅಂದಲ್ಲಿ ಇನ್ನ ಹೋಬಳಿ ಮಟ್ಟ ಹುಲಿಕುಂಟೆ ಹೋಬಳಿ ಮಟ್ಟದಲ್ಲಿ ನಾವು ಹೆಚ್ಚಿನದಾಗಿ ಎಲ್ಲ ನಮ್ಮ ಹುಲಿಕುಂಟೆ ಹೋಬಳಿಯ ರೈತರು ಸೇರಿ ಬರಗೂರಲ್ಲಿ ಮುಂದಿನ ದಿನದಲ್ಲಿ ನಾವು ಉಗ್ರ ಹೋರಾಟವನ್ನ ಮಾಡ್ತೀವಿ ಅಂತ ನಾವು ಎಲ್ಪೇನಹಳ್ಳಿಯ ರೈತರು ನಿಮಗೆ ಮನವಿ ಮಾಡ್ತಿದೀವಿ. ನನಗೆ ರೇಟ್ ಒಂದ್ಸರಿ ಫಿಕ್ಸ್ ಆಗಿದ್ದು ಮತ್ತೆ ಕಮ್ಮಿ ಆದ್ರೆ ಈ ಟೋಟಲ್ ಆಗಿ ನಾವು ಲೇಬರ್ಸ್ ಹತ್ರ ಹೋದ್ರೆ ನೀವು ಕಮ್ಮಿ ಮಾಡಿದ್ದ ಅಂತಂದೇಳಿ ನಾವು ಇಲ್ಲ, ಈ ಸರಿ ಒಂದ್ಸರಿ ಒಂದ್ ಲೇಬರ್ಗೆ 500 ಖರ್ಚು ಬರುತ್ತೆ. 500 ಅಂತೆ ನಾವು ಈಗ ಇನ್ನ ಈ ಸರಿ ಕೇಳಕ್ ಹೋದ್ರೆ ಇನ್ನ 50 ಹೆಚ್ಚಾಗಿ ಕೊಡ್ರಿ ಅಂತ ಹೇಳಿ ಅವ್ರನ್ನ ಕರ್ಕೊಂಡೋಗಿ ಕರ್ಕೊಂಬರೋದ್ರಿಂದ 600 ರೂಪಾಯಿ ಒಂದು ಎಣ್ಣಾಳಿಗೆ ಬೀಳುತ್ತೆ. ಹಾಗಾಗಿ ದಯಮಾಡಿ ಒಂದ್ಸಾರಿ ರೇಟ್ ರೈಸ್ ಮಾಡಿದ್ದ ಯಾವುದೇ ಕಾರಣಕ್ಕೂ ನೀವು ಹೆಚ್ಚಾಗ 5,000 ಹೆಚ್ಚಾಗಿ ಕೊಟ್ರೆ ನಮಗೆ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಒಂದ್ ವೇಳೆ ನೀವು ಇದರಿಂದ ರೇಟ್ 5,000 ಕಮ್ಮಿ ಮಾಡಿದ್ದಾದ್ರೆ ನಮ್ಗೆ ಒಂದ್ಸರಿ ಲೇಬರ್ ಖರ್ಚು ಒಂದ್ಸರಿ ರೇಟ್ ಫಿಕ್ಸ್ ಆಗಿದ್ದು ನಾವು ಕಮ್ಮಿ ಮಾಡಕ್ ಬರಲ್ಲ. ದಯಮಾಡಿ ನೀವು ಏನು ಈ ಸಾರಿ ಹೋದ್ ಸಲ ಏನು ಕೊಟ್ಟಿದ್ದ ರೇಟು ನಿಮ್ಮ ಇದರಿಂದ ನಾವು ಬಂದು ನಿಮ್ಮಲ್ಲಿ ಕೇಳಿರಲ್ಲ. ಒಂದು 38,000 ಮಾಡಿದ್ರೆ ಹೋದ್ ಸರಿ 45,000 ಮಾಡಿದ್ರೆ ನಮ್ಗೇನು ಇದಿರಲ್ಲ. ಈಗ 50,000 ಮಾಡಿದ್ರೆ ಎಲ್ಲ ಲೇಬರ್ಗಳು ಕನಿಷ್ಠ ಅಂದ್ರೆ ಇನ್ನ 50 ಹಾಕಿ ಕೊಡ್ರಿ ಅಂತ. ಹೋದ್ ಸರಿ 400 ಇದ್ದಾರೆ 500 ಕೇಳ್ತಾರೆ, 500 ಇದ್ದಾರೆ 550 ಕೇಳ್ತಾ ಇದಾರೆ. ನಾವು ಲೇಬರ್ ಹತ್ರ ಹೋಗಿ ಮಾತಾಡ್ಸಕ್ಕೆ ಆಗ್ತಿಲ್ಲ. ದಯಮಾಡಿ ರೇಟ್ ಆದಷ್ಟು ಹೆಚ್ಚಾಗಿ ಹಾಕಿ ಇಲ್ಲ ಕನಿಷ್ಠ ನೀವು ಹೋದ್ ಸರಿ ಕೊಟ್ಟ ರೇಟ್ ಆದ್ರೂ ನಮಗೆ ಕೊಟ್ಟು ಬೆಳೆಯಕ್ಕೆ ಅನುಕೂಲ ಮಾಡಿಕೊಡ್ರಿ. ಇಲ್ಲ ಈಗ ಹಿಂದೆ ದಾವಣಗೆರೆಯಲ್ಲಿ BT ಎತ್ತೆ ಅಂತ ಬೆಳೀತಾ ಇದೆ. ಇದನ್ನೇ ದಾವಣಗೆರೆಯಲ್ಲಿ ಸುಮಾರು ತೊಂದರೆ ಆಗಿ ಈಗ ಆಲ್ಮೋಸ್ಟ್ ಆಲ್ ಎಲ್ಲ ರೈತರು ಕಡಿಮೆ ಮಾಡಿಬಿಟ್ಟಿದ್ದಾರೆ. ಇತ್ತೀಚೆಗೆ ಈ 2 ವರ್ಷದಿಂದ ಶಿರಾ ತಾಲೂಕಲ್ಲಿ ಜಾಸ್ತಿ ಆಗಿದೆ. ಇದ್ರ ಪರಿಣಾಮವಾಗಿ ನಿಮ್ಮ ಅಭಿಪ್ರಾಯ ಏನು ಹೇಳ್ತಾರೆ ಸರ್? ನಾವು ಈಗ ನೀವು ಹೇಳ್ದಂಗೆ 2024ರಲ್ಲಿ ಅವರೇ ಹೆಚ್ಚಿನದಾಗಿ ರೈತರಿಗೆ ಶೋಯಿಂಗ್ ಮಾಡೋದಕ್ಕೆ ಬೀಜವನ್ನ ಕೊಟ್ಟು ಹೆಚ್ಚಿನ ನಾನು ಕಂಡಂಗೆ 2024ರಲ್ಲಿ ನಮ್ಮ ತಾಲೂಕಲ್ಲಿ ಅದು ಹುಲಿಕುಂಟೆ ಹೋಬಳಿಯಲ್ಲಿ ಹೆಚ್ಚಿನದಾಗಿ ಶೋಯಿಂಗ್ ಮಾಡಿ ಬೀಜವನ್ನ ಕೊಟ್ಟಿರ್ತಕ್ಕಂಥ ರೈತರು ನಮ್ಮ ತಾಲೂಕಿನಲ್ಲಿ ಹುಲಿಕುಂಟೆ ಹೋಬಳಿಯಿಂದಲೇ. ಅವರು ಬೇರೆ ಕಡೆಯಿಂದ ನೀವು ಹೇಳ್ದಂಗೆ BT ಕಂಪ್ನಿ ಮಾಡಿದ್ರು, ಆದ್ರೂ ಸಹ ಇಲ್ಲಿ ಬಂದು ಕೊಟ್ಟಿದ್ದರಿಂದ ರೈತರಿಗೆ ಅನುಕೂಲ ಆಗಿದೆ. ಹಾಗಾಗಿ ನಾವೆಲ್ಲ ಮತ್ತೆ ಅವ್ರನ್ನ ನಂಬಿ ಈ ವರ್ಷನೂ ಸಹ ಮಾಡೋದಕ್ಕೆ ರೆಡಿ ಇದ್ದೀವಿ. ಈಗ ಏನಾಗುತ್ತೆ ಅಂದ್ರೆ ನೀವು ಸಾಕಷ್ಟು ಔಷಧಿಗಳನ್ನ ಮೆಡಿಸಿನ್ಗಳನ್ನ ಹೊಡಿತೀರಾ ಹತ್ತಿಗೆ. ಹತ್ತಿ ಮೆಡಿಸಿನ್ ಹೊಡೆದಾಗ ಭೂಮಿಲಿ ಫಲವತ್ತತೆನೇ ಇಲ್ಲ. ಈಗ ನೀವು ಹಾಕ್ಬೇಕು ಅಂದ್ರೆ ಹತ್ತಿನೇ ಹಾಕ್ಬೇಕು, ಅದಕ್ಕೆ ಬೇರೆ ಬೆಳೆ ಹಾಕಿದ್ರೆ ಬರಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ನಾವೀಗ ರೈತರು ಏನೀಗ ಹತ್ತಿ ಬೀಜಕ್ಕೆ ನಂಬ್ಕೊಂಡಿರೋದ್ರಿಂದನ ಆ ಒಂದು ವಾಣಿಜ್ಯ ಬೆಳೆಯನ್ನ ಬೆಳೆದ್ರೆ ಚೆನ್ನಾಗಿರ್ತೀವಿ ಅಂತ ಎಲ್ಲರೂ ನಂಬಿದೀವಿ. ಸೊ ಅವ್ರು ಕೊಡಿತಕ್ಕಂಥ ಮೆಡಿಸಿನ್ ತಗೊಂಡು ಹತ್ತಿಯನ್ನ ಬೆಳೆಯೋದಕ್ಕೆ ನಾವೆಲ್ಲ ರೆಡಿ ಆಗಿದ್ದೀವಿ. ನಾವು ಭೂಮಿಗೆ ಏನ್ ಮಾಡ್ಬೇಕು, ಆ ಫಲವತ್ತತೆಯನ್ನ ಮಾಡಿ ಆ ಬೀಜನ ತೆಗಿಯೋದಕ್ಕೆ ರೈತ ಎಲ್ಲದಕ್ಕೂ ರೆಡಿ ಆಗಿರ್ತಾನೆ. ಸೊ ಅದಕ್ಕೆ ಬೇಕಾಗಿರ್ತಕ್ಕಂಥ ಗೊಬ್ಬರಗಳನ್ನ ಹಾಕಿ ನೀವು ಅವ್ರು ಕೊಡ್ತಕ್ಕಂಥ ಗೊಬ್ಬರನೇ ಅಲ್ದೇನೆ ನಾವು ದನಿನ ಗೊಬ್ಬರಗಳು
ಏನೇನ್ ಬೇಕು ಅದನ್ನೆಲ್ಲ ಹಾಕಿ ರೆಡಿಯಾಗಿ ನಾವು ಅದನ್ನ ಮಾಡೋದಕ್ಕೆ ರೆಡಿ ಆಗಿರ್ತೀವಿ. ಯಾಕಂದ್ರೆ ಅವ್ರು ಕೊಡ್ತಿರ್ತಕ್ಕಂಥದ್ದು 50,000 ಒಂದು ಕ್ವಿಂಟಾಲ್ಗೆ. ಅವಾಗ ಇನ್ನು ಬೇರೆ ಯಾವುದೇ ಬೆಳೆ ಬೆಳೆದು ಸಹ ಸಿಗಲ್ವಲ್ಲ, ಹಂಗಾಗಿ ಅವ್ರು ಕೊಡ್ತಿರ್ತಕ್ಕಂಥದ್ದು ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ಎಲ್ಲ ಬೆಳೆನ ಈಗ ಅದನ್ನ ಬೆಳೆಯೋದಕ್ಕೆ ನಾವು ರೆಡಿ ಆಗಿದ್ದೀವಿ. ಕೃಷಿ ಇಲಾಖೆಯಿಂದ ಏನಾದ್ರು ನಿಮ್ಗೆ ಮಾರ್ಗದರ್ಶನ ಏನ್ ನೀಡಿದ್ರ? ಕೃಷಿ ಇಲಾಖೆಯಿಂದ ಏನ್ ಬೇಕಾದ ಅವ್ರ ಆರ್ಗಾನಿಕ್ ಗೊಬ್ಬರಗಳು ಏನಿದೆ ಅದನ್ನೆಲ್ಲ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಕೆಲವರು ಎಲ್ಲ ಹೋಗಿ ಅದನ್ನ ಬೇಕು ಮುಂಚೆನೆ ತಂದು ಮಾಡ್ತಕ್ಕಂಥವ್ರು ಮಾಡ್ತಿದ್ದಾರೆ. ಸೊ ಅದು ಆ ಗೊಬ್ಬರನ ಹಾಕ್ಬಿಟ್ಟು ಒಳ್ಳೆ ಇಳುವರಿ ಬರುತ್ತೆ ಅಂತ ಹೇಳಿ ದನಿನ ಗೊಬ್ಬರ ಮತ್ತೆ ಅದನ್ನ ಆಗ್ಲೇ ಹಾಕ್ಬಿಟ್ಟು ಬೆಳೀತಾ ಇದಾರೆ, ಕೃಷಿ ಇಲಾಖೆಗಿರಂತ ಗೊಬ್ಬರನ ತಂದು ಮಾಡ್ತಾ ಇದ್ದಾರೆ. ಈಗ ತಾಲೂಕಲ್ಲಿ ಅತಿ ಹೆಚ್ಚಾಗಿ ಆರ್ಗನೈಸರ್ ಬಂದು ಎಲ್ಲಾ ಕಡೆ ಪ್ರೆಸರ್ ಮಾಡಿ ಹತ್ತಿ ಬೀಜಗಳನ್ನ ಕೊಟ್ಟು ಬೆಳೆಸ್ತಾ ಇದ್ದಾರೆ. ಸರ್, ಯಾವ ಆರ್ಗನೈಸರ್ ಬಂದ್ರು ಸಹ ನಮಗೆ ಗೊತ್ತಿರ್ತಕ್ಕಂಥ ಇಲ್ಲಿ ರೆಡ್ಡಿ ಬ್ರದರ್ಸ್ ಅಂತ ಏನಿದ್ರು ಮುಂಚೆಯಿಂದ ಅವರೇ. ಸೊ ಇವರು ಇಲ್ಲಿ ಎಲ್ಲನ ಅವ್ರ ಕಡೆಯಿಂದ ಬಂದಿರತಕ್ಕಂಥವ್ರು ಅಂತ ಹೇಳಿ ಈಗಾಗಲೇ ಮಾಹಿತಿ ರೈತರಿಗೆ ಎಲ್ರಿಗೂ ಗೊತ್ತಿದೆ. ಮೊದಲನೇದಾಗಿ ಅವರೇ ರೆಡ್ಡಿ ಬ್ರದರ್ಸ್ ಅಂತಲೇ ನಮ್ಗೆಲ್ಲ ಗೊತ್ತಿರ್ತಕ್ಕಂಥದ್ದು. ರೆಡ್ಡಿ ಅವರಿಗೆ ಮನವಿ ಮಾಡಿ ಕೇಳ್ಬೋದು. ನಾವು ನೇರವಾಗಿ ಹೇಳೋದಿಷ್ಟೇ, ನಾವು ಅವ್ರಿಗೆ ಕೊಡ್ತಿರ್ತಕ್ಕಂಥದ್ದು ಕೊನೆ ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ರೇಟ್ ಅನ್ನ ಕಮ್ಮಿ ಮಾಡಿದ್ರೆ ಇಡೀ ಹೋಬಳಿಯಾದ್ಯಂತ ಯಾವುದು ರೈತ ಸಹ ಸ್ಟೋರಿಂಗ್ ಮಾಡೋದಕ್ಕೆ ಯಾರು ಒಪ್ಪುವುದಿಲ್ಲ ಅಂತ ನಾನೇ ರೈತರ ಪರವಾಗಿ ಖುದ್ದಾಗಿ ಹೇಳ್ತಿದ್ದೀನಿ. ಅದಕ್ಕೆ ಅವರೆಲ್ಲನ ಈಗೇನು ನಾವು ಹೇಳಿದ್ವಿ, ಅವ್ರ ಮುಂದಿನ ದಿನದಲ್ಲಿ ಅವರೇ ಒಂದು ಮೀಟಿಂಗ್ ಕರೆದು ರೈತರ ಎಲ್ಲಿ ಆದ್ರೂ ಒಂದು ಮೀಟಿಂಗ್ ಕರೆದು ರೈತರ ಜೊತೆ ನೇರವಾಗಿ ಮಾತಾಡೋದಕ್ಕೆ ಬಂದ್ರೆ ನಾವು ಅದಕ್ಕೆ ರೆಡಿ ಇದ್ದೀವಿ. ಪ್ರತಿಯೊಬ್ರು ಮತ್ತೆ ರಾಘವನ್ ರೆಡ್ಡಿ ಅವ್ರ ಮೇಲೆ ಹೇಳ್ತಾರೆ, ಇವರೇ ಕಡಿಮೆ ಮಾಡೋದು ರೇಟು, ಇವರಿಂದಲೇ ಎಲ್ಲ ನಾವೆಲ್ಲ ಅದ್ರ ಮೇಲೆ ತೀರ್ಮಾನ ನಾವು ತಗೊಳ್ತಿದ್ದೀವಿ ಅಂತ ಹೇಳ್ತಾರೆ. ಅಲ್ಲ, ಈಗ ರಾಘವನ್ ರೆಡ್ಡಿ ಅವರು ರೇಟ್ ಕಡಿಮೆ ಮಾಡೋದಕ್ಕೆ ಕೃಷಿ ಇಲಾಖೆಯವರು ಆಡಳಿತ ಇರುತ್ತಲ್ವಾ, ಸರ್ಕಾರದ ಆಡಳಿತ, ನೀವು ಕೃಷಿ ಇಲಾಖೆಯವ್ರನ್ನ ಯಾಕೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರಿ? ರೇಟ್ ಮಾಡಿದ್ರು, ಈಗ ಇಷ್ಟು ಕಡಿಮೆ ಮಾಡಿದ್ದಾರೆ ಅಂತ ಯಾಕೆ ಅವ್ರು ಗಮನಿಸ್ತಾರೆ? ಯಾವುದೇ ಸರ್ಕಾರದಿಂದ ಇದಕ್ಕೆ ನಮ್ಗೆ ಯಾವುದೇ ರೀತಿ ಕಾನೂನು ಬಗ್ಗೆ ಅರಿವಿಲ್ಲ. ಮತ್ತೆ ಅದ್ರ ಜೊತೆಗೆ ಸರ್ಕಾರದಿಂದ ಯಾವುದೇ ನಮ್ಗೆ ಇದರಿಂದ ಯಾವುದೇ ಅನುಕೂಲಗಳು ಇಲ್ಲ.